ನಾರ್ಮಲ್ ನಾವೇನು ಲೈಕ್ ವೈದ್ಯಕೀಯ ಕಾರಣಗಳಿಂದ ಪಡಿತಾ ಇರುವಂತಹ HPL ಅಂತ ಕೂಡ ಕರಿತೀವಿ. ಸೊ ಆ ಒಂದು ಲೀವ್ಸ್ ಗಳಲ್ಲಿಯೇ ಪ್ಯಾಟರ್ನಿಟಿ ಮತ್ತು ಮ್ಯಾಟರ್ನಿಟಿ ಲೀವ್ಸ್ ಗಳಂತ ಬರುತ್ತೆ. ಸೊ ಮಕ್ಕಳ ಪಾಲನಾ ರಜೆ ಚೈಲ್ಡ್ ಕೇರ್ ಲೀವ್ ಅಂತ ಕರಿತೀವಿ. ಸೊ ಆ ಒಂದು ಲೀವ್ಸ್ ಗಳು ಕೂಡ ಇರುವಂತದ್ದು. ಸೊ ಹಾಗಾಗಿ ಲಾಸ್ಟ್ ವಿಡಿಯೋಸ್ ಗಳಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಯಾವ ರೀತಿಯಾದಂತಹ ಒಂದು ರೂಲ್ಸ್ ಗಳಿದೆ, ಯಾವಾಗ ಯಾವ ಒಂದು ಲೀವ್ಸ್ ಗಳನ್ನ ಪಡಿಬಹುದು. ಸೊ ಆ ಒಂದು ವಿಡಿಯೋಸ್ ಗಳನ್ನ ನೀವು ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಐ ಬಟನ್ ಅಲ್ಲಿ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಕೂಡ ನೀವು ಚೆಕ್ಔಟ್ ಮಾಡಬಹುದು. ಅಂಡ್ ನಿಮಗೆ ಏನಾದರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಸಂಬಂಧಿಸಿದಂತೆ ನಾವು ರಿಪ್ಲೈಸ್ ಗಳನ್ನ ಕೂಡ ನೀಡ್ತೇವೆ. ಬಟ್ ಇವತ್ತಿನ ಒಂದು ವಿಡಿಯೋನ ಪ್ರಮುಖ ಉದ್ದೇಶ ಬಂದ್ಬಿಟ್ಟು ಮಕ್ಕಳ ಪಾಲನಾ ರಜೆ CCL ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗಾಗಿ ಲೆಕ್ಕಾಚಾರ ನಿಯಮಗಳು ಮತ್ತು ಹೈಕೋರ್ಟ್ ನ ಒಂದು ತೀರ್ಪು ಏನ್ ಹೇಳುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಮೊಟ್ಟ ಮೊದಲನೇದಾಗಿ ರಜೆಯ ಉದ್ದೇಶ ಮತ್ತು ಆದೇಶ ಏನಿದೆ ಅಂತ ನೀವು ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿ ರಜೆಯ ಉದ್ದೇಶ ಮತ್ತು ಆದೇಶದ ಬಗ್ಗೆ ಇಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಏನು ಇದರ ಉದ್ದೇಶ ಮತ್ತು ಆದೇಶ ಅಂತ ನೀವು ನೋಡ್ತಾ ಹೋದ್ರೆ ಹೇಳ್ತಾ ಹೋಗ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಸಂಖ್ಯೆ FD4 SRS 2021 ರ ಅನ್ವಯ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ತಮ್ಮ ಮಕ್ಕಳ ಆರೈಕೆಗಾಗಿ ವಿಶೇಷವಾಗಿ ನೀಡಲಾಗಿರುವ ರಜಾ ಸೌಲಭ್ಯಗಳ ವಿವರಗಳನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ರಜೆಯ ಒಂದು ಗರಿಷ್ಠ ಮಿತಿ ಎಷ್ಟಿದೆ ಅಂತ ನೀವು ನೋಡಿದ್ರೆ, ಗರಿಷ್ಠ ಎಷ್ಟು ದಿನಗಳಿಗಾಗಿ ಈ ಒಂದು CCL ಚೈಲ್ಡ್ ಕೇರ್ ಲೀವ್ ಅನ್ನ ಪಡಿಬಹುದು ಅಂತ ನೋಡಿದ್ರೆ 180 ದಿನಗಳ ಒಂದು ಗರಿಷ್ಠ ಮಿತಿ ಇರುತ್ತೆ, ಸಂಪೂರ್ಣ ಸೇವಾವಧಿಗೆ ಅನ್ವಯವಾಗುವಂತೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರು ತಮ್ಮ ಸಂಪೂರ್ಣ ಸೇವಾ ಅವಧಿಯಲ್ಲಿ ಎಂಟೈರ್ ಸರ್ವಿಸ್ ಪೀರಿಯಡ್ ನಲ್ಲಿ ಗರಿಷ್ಠ 180 ದಿನಗಳ ಮಕ್ಕಳ ಪಾಲನಾ ರಜೆಯನ್ನ ಪಡೆಯಲು ಅರ್ಹರಾಗಿರುತ್ತಾರೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಇದು 730 ದಿನಗಳಾಗಿದ್ದರೆ ಕರ್ನಾಟಕ ರಾಜ್ಯ ಸರ್ಕಾರವು ಇದನ್ನ 180 ದಿನಗಳಿಗೆ ನಿಗದಿಪಡಿಸಿದೆ. ಸೊ ಇದು ಡಿಫರೆನ್ಸ್ ಇರುವಂತದ್ದು. ಕೇಂದ್ರ ಸರ್ಕಾರಿ ನೌಕರರಿಗೆ 700, ಸೊ ಇಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ 180 ದಿನಗಳಿಗಾಗಿ ಲಿಮಿಟ್ ಅನ್ನ ಹೇರಲಾಗಿದೆ. ಯಾರು ಮತ್ತು ಯಾವಾಗ ಈ ಒಂದು ರಜೆಯನ್ನ ಪಡಿಬಹುದು ಅಂತ ನೋಡಿದ್ರೆ ವಯೋಮಿತಿ ಮತ್ತು ಮಕ್ಕಳು. ಸೊ ಬೇಸಿಕಲಿ ಈ ರಜೆಯು ಕೇವಲ 18 ವರ್ಷದ ಒಳಗಿನ ಮೊದಲ 2 ಜೀವಂತ ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತದೆ. 18 ವರ್ಷ ಮೇಲ್ಪಟ್ಟ ಮಕ್ಕಳ ಪಾಲನೆಗೆ ಈ ರಜೆ ಅನ್ವಯಿಸುವುದಿಲ್ಲ, ವಿಶೇಷ ವಿಕಲಚೇತನ ಮಕ್ಕಳನ್ನ ಹೊರತುಪಡಿಸಿ. ಸೊ ನಿಮ್ಮ ಒಂದು ಮಕ್ಕಳು 18 ವರ್ಷದ ಒಳಗಡೆ ಇರುವಾಗ ಮಾತ್ರ ಈ ಒಂದು ಚೈಲ್ಡ್ ಕೇರ್ ಲೀವ್ ಅನ್ನ ಪಡೆಯಬಹುದು, ಅದ್ರ ಮೇಲೆ ಪಡೆಯಲು ಅವಕಾಶ ಇರುವುದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪಡೆಯಲು ಕಾರಣಗಳು ಏನು ಅಂತ. ಮಕ್ಕಳ ಅನಾರೋಗ್ಯದ ಸಂದರ್ಭದಲ್ಲಿ ಆರೈಕೆ ಮಾಡಲು, ಅವರ ಶೈಕ್ಷಣಿಕ ಅಗತ್ಯಗಳಿಗಾಗಿ, ಉದಾಹರಣೆಗೆ ಪರೀಕ್ಷಾ ಸಮಯ ಅಥವಾ ಮಕ್ಕಳ ಪಾಲನೆಗೆ ಸಂಬಂಧಿಸಿದ ಯಾವುದೇ ತುರ್ತು ಅಗತ್ಯಗಳಿಗಾಗಿ ಈ ಒಂದು ಚೈಲ್ಡ್ ಕೇರ್ ಲೀವ್ ಅನ್ನ ಪಡೆಯಬಹುದಾಗಿದೆ ಅಂತ ಹೇಳಲಾಗ್ತಾ ಇದೆ. ರಜೆ ಮಂಜೂರಾತಿಯ ನಿಯಮಾವಳಿಗಳು ಯಾವ ರೀತಿ ಇದೆ ಅಂದ್ರೆ, ಸೊ ರಜೆ ಮಂಜೂರಾತಿ ನಿಯಮಗಳು ನೀವು ಇಲ್ಲಿ ನೋಡ್ತಾ ಹೋದ್ರೆ ಮೊಟ್ಟ ಮೊದಲನೇದಾಗಿ ವರ್ಷಕ್ಕೆ 2 ಬಾರಿ ಮಾತ್ರ ಈ ಒಂದು ಚೈಲ್ಡ್ ಕೇರ್ ಲೀವ್ಸ್ ಅನ್ನ ಪಡೆಯಬಹುದು. ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಗರಿಷ್ಠ 2 ಬಾರಿ ಮಾತ್ರ ಈ ಒಂದು ಮಕ್ಕಳ ಪಾಲನಾ ರಜೆಯನ್ನ ಪಡೆಯಲು ಅವಕಾಶವಿರುತ್ತದೆ. 3 ತಿಂಗಳ ಅಂತರ ಕಡ್ಡಾಯ ಇದೆ. ಒಮ್ಮೆ ಈ ರಜೆ ಪಡೆದು ಮರಳಿ ಕರ್ತವ್ಯಕ್ಕೆ ಹಾಜರಾದ ಬಳಿಕ ಮುಂದಿನ ಬಾರಿ ಇದೇ ರಜೆ ಪಡೆಯಲು ಕನಿಷ್ಠ 3 ತಿಂಗಳ ಒಂದು ಅಂತರ ಇರಬೇಕು. 3 ತಿಂಗಳ ಒಂದು ರೆಸ್ಟಿಂಗ್ ಪೀರಿಯಡ್ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಕನಿಷ್ಠ 15 ದಿನಗಳು ಅಂತ. ಒಮ್ಮೆ ರಜೆಗೆ ಅರ್ಜಿ ಸಲ್ಲಿಸಿದರೆ ಕನಿಷ್ಠ 15 ದಿನಗಳ ರಜೆ ಪಡೆಯಬೇಕು. ಸಾಮಾನ್ಯವಾಗಿ ಒಂದೇ ಬಾರಿಗೆ ಗರಿಷ್ಠ 25 ದಿನಗಳವರೆಗೆ ಮಾತ್ರ ಮಂಜೂರು ಮಾಡಲಾಗುತ್ತದೆ. ಅಂದ್ರೆ ಒಮ್ಮೆ ಈ ಒಂದು ಚೈಲ್ಡ್ ಕೇರ್ ಲೀವ್ಗೆ ನೀವು ಅಪ್ಲೈ ಮಾಡಿದ್ರೆ ಕನಿಷ್ಠ 15 ದಿನಗಳಾದ್ರೂ ಪಡೆಯಲೇಬೇಕು. ಗರಿಷ್ಠ ಇಲ್ಲಿ 25 ದಿನಗಳ ರಜೆಯನ್ನ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ರಜಾ ಅವಧಿಯ ವೇತನ ಅಂದ್ರೆ ಈ ಒಂದು ರಜೆಯನ್ನು ನಾವು ಪಡಿತೀವಿ, ಹಾಗಾದ್ರೆ ಇಲ್ಲಿ ವೇತನ ನೀಡಲಾಗುತ್ತಾ ಅಥವಾ ಹೇಗೆ ಅಂತ ಒಂದು ಪ್ರಶ್ನೆಗಳಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಮಕ್ಕಳ ಪಾಲನಾ ರಜೆಯು ವೇತನ ಸಹಿತ ರಜೆ ಆಗಿದೆ, ಪೇಡ್ ಲೀವ್ ಆಗಿರುತ್ತೆ. ನಿಮಗೆ ವೇತನ ಬರುತ್ತೆ ನೀವು ಲೀವ್ ಅಲ್ಲಿ ಇದ್ರೂ ಕೂಡ. ರಜೆಗೆ ತೆರಳುವ ಹಿಂದಿನ ದಿನ ಮಹಿಳಾ ನೌಕರರು ಪಡೆಯುತ್ತಿದ್ದ ಸಂಪೂರ್ಣ ವೇತನವನ್ನ ಈ ರಜಾ ಅವಧಿಯಲ್ಲಿಯೂ ಪಾವತಿಸಲಾಗುತ್ತದೆ. ಗಳಿಕೆ ರಜೆ EL ಅಥವಾ ಪ್ರಸ್ತುತಿ ರಜೆ ಮೆಟರ್ನಿಟಿ ಲೀವ್ ಸಮಯದಲ್ಲಿ ಸಿಗುವ ವೇತನ ನಿಯಮಗಳೇ ಇದಕ್ಕೂ ಅನ್ವಯವಾಗುತ್ತವೆ. ಯಾವುದೇ ವೇತನ ಕಡಿತ ಆಗುವುದಿಲ್ಲ. ಮ್ಯಾಟರ್ನಿಟಿ ಲೀವ್ ಯಾವ ರೀತಿಯಾಗಿ ನೀವು ಒಂದು ಹೆರಿಗೆ ಟೈಮಲ್ಲಿ ಮಹಿಳಾ ಸರ್ಕಾರಿ ನೌಕರರು 6 ತಿಂಗಳಿಗಾಗಿ ಮೆಟರ್ನಿಟಿ ಲೀವ್ ಅನ್ನು ಪಡಿತಾರೆ, ಆ ಒಂದು ಟೈಮಲ್ಲಿ ಅವರಿಗೆ ಸ್ಯಾಲರಿನ ಕೂಡ ನೀಡಲಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮಹಿಳಾ ನೌಕರರಿಗೂ ಇಲ್ಲಿ ಚೈಲ್ಡ್ ಕೇರ್ ಲೀವ್ ಕೂಡ ಅದೇ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ರೀತಿಯಾದಂತಹ ವೇತನ ಕಡಿತ ಇಲ್ಲಿ ಮಾಡಲಾಗುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕೆಲವೊಂದಿಷ್ಟು ಪಾಯಿಂಟ್ಗಳಿದೆ.
ಕೆಲವೊಂದಿಷ್ಟು ಷರತ್ತುಗಳು ಒಳಪಟ್ಟು ಈ ಒಂದು ಲೀವ್ಸ್ ಗಳನ್ನ ನೀಡಲಾಗುತ್ತದೆ. ಹಕ್ಕಾಗಿ ಕೇಳುವಂತಿಲ್ಲ ಅಂತ ಒಂದನೇ ಪಾಯಿಂಟ್ ಹೇಳುತ್ತೆ. ಇದರ ಅರ್ಥ ಏನಿದೆ ಅಂದ್ರೆ, ನೀವು ಈ ಒಂದು ರಜೆಯನ್ನ ಹಕ್ಕಾಗಿ ಪಡೆಯುವಂತಿಲ್ಲ, ಅಂದ್ರೆ ಇದು ಕೊಡಲೇಬೇಕು ಅಂತ ಇಲ್ಲ. ಈ ರಜೆಯನ್ನ ಒಂದು ಮೂಲಭೂತ ಹಕ್ಕಾಗಿ ಆಸ್ ಅ ಮ್ಯಾಟರ್ ಆಫ್ ರೈಟ್ ಕೇಳುವಂತಿಲ್ಲ. ರಜೆ ಮಂಜೂರು ಮಾಡುವ ಅಧಿಕಾರಿಯು ಕಚೇರಿಯ ಕೆಲಸದ ಆಧಾರದ ಮೇಲೆ ಇದನ್ನ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪ್ರೊಬೇಷನರಿ ಅವಧಿಯಲ್ಲಿ, ಸಾಮಾನ್ಯವಾಗಿ ಪ್ರೊಬೇಷನರಿ ಅವಧಿಯಲ್ಲಿರುವ ನೌಕರರಿಗೆ ಈ ರಜೆ ನೀಡಲಾಗುವುದಿಲ್ಲ, ಆದರೆ ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿಶೇಷ ಅನುಮತಿಯೊಂದಿಗೆ ಇದನ್ನ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೂರ್ವಾನುಮತಿ ಕಡ್ಡಾಯವಾಗಿರುತ್ತದೆ. ರಜೆಗೆ ತೆರಳುವ ಮುನ್ನ ಲಿಖಿತವಾಗಿ ಅರ್ಜಿ ಸಲ್ಲಿಸಿ ಪೂರ್ವಾನುಮತಿಯನ್ನ ಪಡೆಯುವಂತದ್ದು ಕಡ್ಡಾಯವಾಗಿ ಪಡೆದಿರಬೇಕು. ಅಂಡ್ ಇದಾದ್ಮೇಲೆ ಪ್ರತ್ಯೇಕ ರಜಾ ಖಾತೆ, ನೌಕರರ ಸೇವಾ ಪುಸ್ತಕದಲ್ಲಿ ಈ ರಜೆ ನಿರ್ವಹಣೆಗೆ ಪ್ರತ್ಯೇಕ ಖಾತೆಯನ್ನ ನಿರ್ವಹಿಸಬೇಕಾಗುತ್ತದೆ ಅಂತ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇದೆ. ಅಂಡ್ ಇದಾದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇನ್ನೊಂದು ಪಾಯಿಂಟ್ ಇದೆ. ಹೈಕೋರ್ಟ್ ತೀರ್ಪು ಕೂಡ ಬಂದಿರುವಂತದ್ದು ಪರೀಕ್ಷಾ ತಯಾರಿಗೂ ರಜೆಯನ್ನ ನೀಡಬೇಕು ಅಂತ. ಸೊ ಇದು ಒಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೀವು ನೋಡ್ತಾ ಇರುವಂತದ್ದು. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಮಕ್ಕಳ ಪಾಲನಾ ರಜೆಗೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪೊಂದನ್ನ ನೀಡಿದೆ. ಮಕ್ಕಳ ಪರೀಕ್ಷೆ ನಡೆಯುವ ನಿಖರ ದಿನಾಂಕಗಳಿಗೆ ಮಾತ್ರವಲ್ಲದೆ ಪರೀಕ್ಷಾ ಪೂರ್ವ ತಯಾರಿ ಪ್ರಿಪರೇಟರಿ ಫೇಸ್ ಸಮಯಕ್ಕೂ ಕೂಡ ಈ ರಜೆ ಮಂಜೂರು ಮಾಡಬೇಕು ಅಂತ ತೀರ್ಪನ್ನ ನೀಡಿದೆ. ಮಕ್ಕಳಿಗೆ ತಾಯಿಯ ಅಗತ್ಯವಿದೆಯೇ ಅಥವಾ ಇಲ್ಲವೇ ಎಂಬುದು ನಿರ್ಧರಿಸುವ ವಿವೇಚನಾಧಿಕಾರ ನೌಕರರಿಗೆ ಸೇರುವುದು, ಹಾಗಾಗಿ ಅವರಿಗೆ ನೀಡಲೇಬೇಕು. ಕಾರಣಗಳ ಸಾಕಷ್ಟತೆಯನ್ನ ಪ್ರಶ್ನಿಸಿ ರಜೆ ನಿರಾಕರಿಸುವ ಅಧಿಕಾರ ಮೇಲಾಧಿಕಾರಿಗಳಿಗೆ ಇಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಸೊ ಒಂದ್ ಕಡೆ ಈ ಒಂದು ನಿಯಮದಲ್ಲಿ ಅವರು ಪೂರ್ವಾನುಮತಿ ಪಡೆಯೋದು ಕಡ್ಡಾಯ ಅಂತ ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ಕೋರ್ಟ್ ಹೇಳ್ತಾ ಇರುವಂತದ್ದು ಅವರು ನಿರಾಕರಿಸುವಂತಿಲ್ಲ. ಸೊ ಇಲ್ಲಿ ಒಂದ್ ಸ್ವಲ್ಪ ಕಾಂಟ್ರಾಡಿಕ್ಟರಿ ಇನ್ಫಾರ್ಮೇಶನ್ ಇಲ್ಲಿ ಆಗ್ತಾ ಇರುವಂತದ್ದು. ಬಟ್ ಎಸ್, ದಿಸ್ ಇಸ್ ವಾಟ್ ಇಟ್ ಈಸ್. ಕರ್ನಾಟಕ ಸರ್ಕಾರದ ನಿಯಮಾವಳಿಗಳಲ್ಲಿ ಈ ರೀತಿ ಇದೆ, ಬಟ್ ಕೋರ್ಟ್ ಹೇಳುವಂತದ್ದು ಅದನ್ನ ನಿರಾಕರಿಸುವಂತಿಲ್ಲ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಮಹಿಳಾ ನೌಕರರ ಪ್ರಮುಖ ರಜೆಗಳಿಗೆ ಇದನ್ನ ಹೋಲಿಕೆ ಮಾಡಿದ್ರೆ ಯಾವ ರೀತಿಯಾಗಿದೆ ಅಂತ ನೋಡಿ. ಸೊ ಮಹಿಳಾ ನೌಕರರ ಪ್ರಮುಖ ರಜೆಗಳಿಗೆ ಹೋಲಿಕೆ ಮಾಡಿದ್ರೆ ರಜೆಯ ವಿಧ, ಗರಿಷ್ಠ ಮಿತಿ ಮತ್ತು ಯಾವಾಗ ಅನ್ವಯ. ಪ್ರಸ್ತುತಿ ರಜೆ ಅಂದ್ರೆ ಮ್ಯಾಟರ್ನಿಟಿ ಲೀವ್ 180 ದಿನಗಳ ಗರಿಷ್ಠ ಮಿತಿ ಇದೆ. ಹೆರಿಗೆಯ ಸಂದರ್ಭದಲ್ಲಿ 2 ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುವಂತೆ ನೀಡಲಾಗುತ್ತದೆ. ಮಕ್ಕಳ ಪಾಲನಾ ರಜೆ ಚೈಲ್ಡ್ ಕೇರ್ ಲೀವ್ 180 ದಿನಗಳು ಸೇವಾವಧಿಯಲ್ಲಿ. ಮಕ್ಕಳ ಆರೈಕೆ, ಅನಾರೋಗ್ಯ, ಪರೀಕ್ಷಾ ಸಂದರ್ಭಗಳಲ್ಲಿ 18 ವರ್ಷದೊಳಗಿನ ಮಕ್ಕಳಿಗೆ ಇದನ್ನ ನೀಡಲಾಗುತ್ತದೆ. ಮಕ್ಕಳು ದತ್ತು ಅಂದ್ರೆ ಅಡಾಪ್ಷನ್ ಲೀವ್ ಅಂತ ಕರೀತಾರೆ. 180 ದಿನಗಳಿಗಾಗಿ ಈ ಒಂದು ರಜೆಯನ್ನ ಪಡೆಯಬಹುದು. 1 ವರ್ಷದೊಳಗಿನ ಮಗುವನ್ನ ದತ್ತು ಪಡೆಯುವ ಸಂದರ್ಭದಲ್ಲಿ ಈ ಒಂದು ರಜೆಯನ್ನ ನೀಡಲಾಗ್ತಾ ಇದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ CCL, ದಟ್ ಈ ಚೈಲ್ಡ್ ಕೇರ್ ಲೀವ್, ಅದಕ್ಕೆ ಸಂಬಂಧಿಸಿದಂತೆ. ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಅಲ್ಲಿ ಕೇಳೋದನ್ನ ಮರಿಬೇಡಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇಳೋಕೆ ಇಷ್ಟಪಡ್ತೀವಿ. ಅಂಡ್ ಇದ್ರ ಜೊತೆಗೇನೆ ನೀವೇನಾದ್ರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ.